ಪರ್ಟಿಕ್ಯುಲರ್ಲಿ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದರಿಂದ ಈ ನಿಮಗೆಲ್ಲರನ್ನು ಕರೆದು ಈ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀವಿ. ನಿನ್ನೆ ಮತ್ತು ಇವತ್ತು ತಮಿಳುನಾಡು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಜಾಯಿಂಟ್ ಸೆಕ್ರೆಟರಿ ಟು ದ ಹೋಮ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಲ್ಲರೂ ಬಂದಿದ್ದರು. ಅವರು ಕ್ಷಮ ಇವೆಲ್ಲ ಡಬ್ಬಿಗಳನ್ನು ಓಪನ್ ಮಾಡಿ ಟೋಟಲಿ ಗೋಲ್ಡ್ ಜ್ಯುವೆಲ್ರಿ ವಿತ್ ಡೈಮಂಡ್, ರೂಬೀಸ್, ಎಮ್ರಲ್ಡ್ ಇದ್ದಿದ್ದನ್ನು ಟೋಟಲಿ ವೇಯಿಂಗ್ 27 ಕಿಲೋಸ್ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅದರಲ್ಲಿ ತರಾವಳಿ ಐಟಮ್ಸ್ ಇದ್ದಾವೆ. ಗೋಲ್ಡ್ ವ್ಯಾಲ್ಯೂ ಬರುತ್ತೆ, ಡೈಮಂಡ್ ವ್ಯಾಲ್ಯೂ ಸಪ್ರೇಟ್ ಆಗುತ್ತೆ. ಅವೆಲ್ಲ ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ಕರೆಕ್ಟಾಗಿ ಅದರದ್ದು ವ್ಯಾಲ್ಯೂ ತೆಗೆದು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಗೌರ್ಮೆಂಟ್ ಆಫ್ ತಮಿಳುನಾಡು ಅವ್ರಿಗೆ ಐದರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕೊಡಬಹುದು ಅಥವಾ ಆಕ್ಷನ್ ಮಾಡ್ಬೋದು. ಆ ಡಿಸಿಷನ್ ಸ್ಟೇಟ್ ಆಫ್ ತಮಿಳುನಾಡು ಅವ್ರಿಗೆ ಬಿಟ್ಟಿದ್ದಾರೆ. ಇದಲ್ಲದೆ ಪ್ರೊಸೀಡಿಂಗ್ಸ್ ನಡೀತಾ ಇದ್ದಾಗ ಒಂದು ಬಸ್ಸನ್ನು ಸೀಸ್ ಮಾಡಿದ್ರು. ಆ ಬಸ್ಸು ಇವತ್ತಿನವರೆಗೂ ಅದರ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ. ಅದನ್ನು ಮಾರ್ಬಿಡಿ, ಅದರ ದುಡ್ಡನ್ನು ಗೌರ್ಮೆಂಟ್ ಆಫ್ ತಮಿಳುನಾಡಿಗೆ ಜಮಾ ಮಾಡಿ ಅಂತೇಳಿ ಆದೇಶ ಮಾಡುತ್ತಾರೆ. ಇದಲ್ಲದೆ 1526 ಎಕರೆ ಜಾಗ 6 ಕಂಪ್ನೀಸ್ ಹೆಸರಿನಲ್ಲಿ ಇರುವಂಥದ್ದು. ಎಲ್ಲಿ ಅಂದರೆ ಚೆನ್ನೈ, ತಂಜಾವೂರು, ಚೆಂಗಲ್ಪೇಟ್, ಕಾಂಚೀಪುರಂ, ತಿರುವಲ್ಲಾರ್, ತಿರುವಾರೂರ್, ತೂತ್ಕುಡಿ ಇವೆಲ್ಲ ಊರಿನಲ್ಲಿ ಇದ್ದಿದ್ದ ಆಸ್ತಿಗಳನ್ನ ಗೌರ್ಮೆಂಟ್ ಆಫ್ ತಮಿಳುನಾಡುನವರು ಅದರ ಸಂಬಂಧ ಕ್ರಮ ತಗೊಂಡು ಐದರ್ ಮೇಕ್ ಇಟ್ ಇಂಟು ಗೌರ್ಮೆಂಟ್ ಲ್ಯಾಂಡ್ ಆರ್ ವಾಟ್ ಎವರ್ ಅವ್ರು ಏನು ಕ್ರಮ ತಗೋಬೇಕು ಅನ್ನೋದನ್ನು ಆದೇಶವನ್ನು ಮಾಡಿದ್ದಾರೆ. 1526 acres ಕಾಂಚೀಪುರಂ, ತಂಜಾವೂರ್, ಚೆಂಗಲ್ಪೇಟ್, ತೂತುಕುಡಿ, ತಿರುವಲ್ಲಾರ್, ತಿರುವಾರೂರ್ ಇವೆಲ್ಲ ಜಾಗನಲ್ಲಿದ್ದಾವೆ. ಅವನ್ನೂ ಕೂಡ ಗೌರ್ಮೆಂಟ್ ಆಫ್ ತಮಿಳುನಾಡು ಕೊಡಕ್ಕೆ ಹೇಳಿದ್ದಾರೆ. ಆಮೇಲೆ ಡಾಕ್ಯುಮೆಂಟ್ಸ್ ಆರ್ ಆಲ್ ವಿತ್ ಗೌರ್ಮೆಂಟ್ ಆಫ್ ತಮಿಳುನಾಡು. ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಗೌರ್ಮೆಂಟ್ ಆಫ್ ತಮಿಳುನಾಡು ಅವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲವೂ ಗೌರ್ಮೆಂಟ್ ಆಫ್ ತಮಿಳುನಾಡುಗೆ ಕಡೆನಲ್ಲೇ ಇದೆ. ಅವು ಕೆಲವು ಹ್ಯಾಂಡ್ ಓವರ್ ಪ್ರೊಸೀಜರ್ನಲ್ಲಿದ್ದೀವಿ. ಡಾಕ್ಯುಮೆಂಟ್ಸ್ ಇನ್ನೊಂದು 15 ದಿವಸ ಆದರೆ ಅವನು ಡಾಕ್ಯುಮೆಂಟ್ಸನ್ನು ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಆ್ಯಸ್ ಆಫ್ ನೌ ತಮಗೆ ಕ್ಲಾರಿಫೈ ಮಾಡ್ತಿರೋದೇನೆಂದರೆ ಈ ಗೋಲ್ಡ್ ಜ್ಯುವೆಲ್ರಿ ಪ್ರೊಸೀಡಿಂಗ್ಸ್ನಲ್ಲಿ MO1 to MO 1606 ಅಂತ ಮಾರ್ಕ್ ಆಗಿತ್ತು. ಅವನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. 6 ಬಾಕ್ಸಸ್ನಲ್ಲಿತ್ತು. ಅವನ್ನೆಲ್ಲವೂ ಅವರು ತೊಗೊಂಡಿದ್ದಾರೆ. ಅದನ್ನು ತೊಗೊಂಡು ಅವರು ಸ್ಟೇಟ್ ಆಫ್ ತಮಿಳುನಾಡುಗೆ ಕೊಡಕ್ಕೆ ಹೇಳಿದ್ದಾರೆ. ಇದ್ರ ಸಂಬಂಧಪಟ್ಟು ಅದು ಆರ್ಡರ್ ಕಾಪಿ ಒಂದು ಕೊಡ್ತೀನಿ, ಕೋರ್ಟ್ ಆದೇಶ ಕಾಪಿ. ತಾವು ಅದನ್ನು ನೋಡಿದರೆ ಅದರೆಲ್ಲ ಸ್ಪಷ್ಟ ರೂಪದಲ್ಲಿ